ಇವತ್ತಿನ ಪಾಠ ಸಹಕಾರ. ಮಲ್ಲಿಗೆಹಳ್ಳಿ ಅಂತ ಒಂದು ಊರಿರುತ್ತೆ. ಆ ಹಳ್ಳಿಯಲ್ಲಿ ಒಂದು ತೋಟ ಇತ್ತು. ಆ ತೋಟದಲ್ಲಿ ಕೋಳಿ ತನ್ನ ಮರಿಗಳ ಜೊತೆ ವಾಸ ಇರುತ್ತೆ. ಅದೇ ತೋಟದಲ್ಲಿ ಗುಬ್ಬಚ್ಚಿ ಮತ್ತು ಪಾರಿವಾಳಗಳು ಸಹ ವಾಸವಿರ್ತವೆ. ಒಂದು ದಿನ ಕೋಳಿಗೆ ರಾಗಿಯ ಕಾಳುಗಳು ಸಿಗ್ತವೆ. ರಾಗಿಯನ್ನು ಹೊಲದಲ್ಲಿ ಬಿತ್ತಿದರೆ ತುಂಬಾ ರಾಗಿ ಸಿಗುತ್ತದೆ ಎಂದು ಕೋಳಿಗೆ ಅನಿಸ್ತದೆ. ಆಗ ಕೋಳಿ ರಾಗಿಯನ್ನು ಬಿತ್ತಲು ಗುಬ್ಬಚ್ಚಿಯ ಸಹಾಯ ಕೇಳುತ್ತದೆ. ಗುಬ್ಬಚ್ಚಿ ನನ್ನಿಂದ ಆಗದು ಎಂದು ಹೇಳುತ್ತೆ. ನಂತರ ಮತ್ತೆ ಪಾರಿವಾಳದ ಸಹಾಯ ಕೇಳುತ್ತೆ ಕೋಳಿ. ಅದು ಕೂಡ ನನ್ನಿಂದ ಆಗದು ಎಂದು ಉತ್ತರ ಕೊಡುತ್ತೆ. ಕೊನೆಗೆ ಕೋಳಿ ತನ್ನ ಮರಿಗಳನ್ನ ಕೂಡಿಕೊಂಡು ರಾಗಿಯನ್ನ ಬಿತ್ತುತ್ತದೆ. ಸ್ವಲ್ಪ ದಿನಗಳು ಕಳೆದ ಮೇಲೆ ರಾಗಿಯ ಪೈರಿನಲ್ಲಿ ತೆನೆಗಳು ಬಿಟ್ಟವು. ಆ ತೆನೆಗಳನ್ನು ಕೊಯ್ಯುವ ದಿನವೂ ಬಂತು. ಕೋಳಿ ರಾಗಿಯ ತೆನೆಗಳನ್ನು ಕೊಯ್ಯಲು ಗುಬ್ಬಚ್ಚಿಯ ಸಹಾಯ ಕೇಳಿತು. ಗುಬ್ಬಚ್ಚಿ ನನ್ನಿಂದ ಆಗದು ಎಂದಿತು. ಮತ್ತೆ ಪಾರಿವಾಳದ ಸಹಾಯ ಸಹ ಕೇಳಿತು. ಅದು ಕೂಡ ನನ್ನಿಂದ ಆಗದು ಎಂಬ ಉತ್ತರವನ್ನ ನೀಡಿತು. ಕೋಳಿ ತನ್ನ ಮರಿಗಳನ್ನು ಕೂಡಿಕೊಂಡು ರಾಗಿಯ ತೆನೆಗಳನ್ನು ಕೊಯ್ದಿತ್ತು. ಕಾಳನ್ನು ಸಂಗ್ರಹಿಸಿ ಇಟ್ಟಿತು. ಒಂದು ದಿನ ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತುಂಬಾ ಹಸಿವಾಯಿತು. ಅವು ಕೋಳಿಯ ಬಳಿ ಬಂದು, ಅಕ್ಕ, ತಿನ್ನಲು ರಾಗಿ ಕೊಡಿ ಎಂದು ಕೇಳಿದವು. ಕೋಳಿ, ನೀವು ಬಿತ್ತಲು ಬರಲಿಲ್ಲ, ಕೊಯ್ಯಲು ಬರಲಿಲ್ಲ, ನಿಮಗೆ ಏಕೆ ರಾಗಿ ಕೊಡಲಿ ಎಂದು ಕೇಳಿತು. ಗುಬ್ಬಚ್ಚಿ ಮತ್ತು ಪಾರಿವಾಳಗಳಿಗೆ ತಮ್ಮ ತಪ್ಪು ತಿಳಿಯಿತು. ಅವು ನಾಚಿ ತಲೆ ತಗ್ಗಿಸಿ ನಿಂತವು. ಕೋಳಿಗೆ ಅಯ್ಯೋ ಪಾಪ ಅನಿಸಿತು. ರಾಗಿಯನ್ನು ಕೊಟ್ಟಿತು.